ಸಚಿವರಿಗೆ ಕ್ಯಾಬಿನೆಟ್ ಸ್ಥಾನ ಕಳ್ಕೊಳ್ಳೋ ಭಯ ಶುರುವಾಗಿದೆ. ನಿಷ್ಕ್ರಿಯ ಸಚಿವರನ್ನ ಕೈ ಬಿಡೋದಕ್ಕೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಸಚಿವರ ಕಾರ್ಯವೈಖರಿ ಹೇಗಿದೆ? ಒಂದು ರಿಪೋರ್ಟ್ ಕಾರ್ಡ್ ಈಗಾಗಲೇ ಹೈಕಮಾಂಡ್ ಕೈ ತಲುಪಿತ್ತು. ಈಗ ಅಲ್ಲ, ಈ ಹಿಂದೆನೆ ಹೈಕಮಾಂಡ್ಗೆ 2 ವರ್ಷದ ಕಾರ್ಯವೈಖರಿಯ ರಿಪೋರ್ಟ್ ಕೈ ತಲುಪಿದೆ. ಕಾರ್ಯವೈಖರಿಯ ವರದಿ ಆಧರಿಸಿ ಸಚಿವರನ್ನ ಸಂಪುಟದಿಂದ ಕೈ ಬಿಡೋ ಚಾನ್ಸಸ್ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾಗಿ ಹಲವು ಸಚಿವರಿಗೆ ಕ್ಯಾಬಿನೆಟ್ ಸ್ಥಾನ ಕಳ್ಕೋತೀವಾ ಅನ್ನೋ ಭಯ ಶುರುವಾಗಿದೆ. ರಾಹುಲ್ ಗಾಂಧಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ, ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಇಲಾಖೆಯಲ್ಲಿ ಪಕ್ಷಕ್ಕಾಗಿ, ಪಕ್ಷದ ಇಮೇಜ್ ವೃದ್ಧಿಗಾಗಿ, ಪಕ್ಷ ಸಂಘಟನೆಗಾಗಿ ಯಾವ್ಯಾವ ಸಚಿವರು ಯಾವ ರೀತಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಪಟ್ಟಿ ಏನಿದೆ, ರಿಪೋರ್ಟ್ ಕಾರ್ಡ್, ಇದು ಹೈಕಮಾಂಡ್ ಕೈಯಲ್ಲಿದೆ. 8 ಸಚಿವರ ಕೆಲಸದ ಬಗ್ಗೆ ಕಾಂಗ್ರೆಸ್ನ ನಾಯಕರಿಗೆ ಸಮಾಧಾನ ಇಲ್ಲ. ಹಾಗಾಗಿ ಅಂತವರನ್ನ ಸಂಪುಟದಿಂದ ತೆಗೆಯೋದಕ್ಕೆ ರಾಹುಲ್ ಗಾಂಧಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರ ಬೇಕು, ಕೆಲಸ ಇಲ್ಲ, ಆಡಳಿತಾತ್ಮಕವಾಗಿ ನಿಷ್ಕ್ರಿಯ ಆಗಿದ್ದಾರೆ. ಯಾವ್ಯಾವ ಸಚಿವರಿಗೆ ಯಾವ ಕಾರಣಕ್ಕೆ ಕೊಡಬಹುದು ಅಂತ ಕೆಲವು ಸಚಿವರು ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಒಂದಷ್ಟು ಕಾರಣಗಳನ್ನ ನೋಡ್ತಾ ಇದ್ದೀರಿ. ಶಾಸಕರ ಮನವಿಗಳಿಗೆ ಕೆಲ ಸಚಿವರು ಸ್ಪಂದಿಸ್ತಾ ಇಲ್ಲ. ಸಚಿವರ ಮೇಲಿರುವಂತಹ ಆರೋಪಗಳು, ಶಾಸಕರ ಮನವಿ ಮಾಡಿದ್ರೆ ಅದಕ್ಕೆ ಸ್ಪಂದಿಸ್ತಾ ಇಲ್ವಂತೆ. ಅಧಿಕಾರ ಬೇಕು, ಕೆಲಸ ಇಲ್ಲ, ಆಡಳಿತಾತ್ಮಕವಾಗಿ ನಿಷ್ಕ್ರಿಯವಾಗಿದ್ದಾರೆ ಕೆಲ ಸಚಿವರು. ಕೆಲವು ಸಚಿವರು ಅವರವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಹಾಗೆ ಮಾಡಿದ್ರೆ ಹೇಗೆ? ಸಚಿವ ಸ್ಥಾನ ಕೊಟ್ಟ ಮೇಲೆ ಸಂಪೂರ್ಣವಾದ ಜವಾಬ್ದಾರಿ ತಗೋಬೇಕು, ಸ್ಪಂದಿಸಬೇಕು. ಕೆಲ ಸಚಿವರ ವಿರುದ್ಧವಂತೂ ಭ್ರಷ್ಟಾಚಾರದ ಆರೋಪ ಇದೆ. ಅಂತ ಸಚಿವರು ಕೂಡ ಈಗ ಟಾರ್ಗೆಟ್ ಲಿಸ್ಟ್ ಅಲ್ಲಿದ್ದಾರೆ. ಅಧಿಕಾರ ಸಿಕ್ಕ ಮೇಲೆ ಪಕ್ಷ ಸಂಘಟನೆಯಿಂದ ಕೆಲ ಸಚಿವರು ದೂರ ಉಳ್ಕೊಂಡಿದ್ದಾರೆ. ಪಕ್ಷ ಸಂಘಟನೆ ಕಡೆ ಗಮನ ಕೊಡ್ತಾ ಇಲ್ಲ. ಪದೇ ಪದೇ ವಿವಾದದಲ್ಲಿ ಸಿಕ್ಕಾಕೋತಾ ಇದ್ದಾರೆ ಕೆಲ ಸಚಿವರು. ಇವೆಲ್ಲದರ ಮೇಲೆಯೂ ಕೂಡ ಹೈಕಮಾಂಡ್ ನಾಯಕರು ಈಗ ಕಣ್ಣಿಟ್ಟಿದ್ದಾರೆ. ಅಂತವರೆಲ್ಲ ಹಿಟ್ ಲಿಸ್ಟ್ ಅಲ್ಲಿದ್ದಾರೆ. ಸಂಪುಟ ಪುನರ್ರಚನೆ ಆದ್ರೆ ಯಾರ್ಯಾರಿಗೆ ಲಕ್ಕು ಒಲಿಯತ್ತೆ? ಹೈಕಮಾಂಡ್ ಅಂಗಳದಲ್ಲಿ ಈಗಾಗಲೇ ಶುರುವಾಗಿದೆ ಲಾಬಿ. ಜಾತಿ ಲೆಕ್ಕಾಚಾರದಲ್ಲಿ ಆಕಾಂಕ್ಷಿಗಳು ಸರ್ಕಸ್ ನಡೆಸಿದ್ದಾರೆ. ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ ಯಾರ್ಯಾರಿಗೆ ಲಾಭವಾಗತ್ತೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಇದೆ. ಹಲವರಿಗೆ ಗೇಟ್ ಪಾಸ್ ಕೊಡಲಾಗತ್ತೆ, ಹೊಸಬರಿಗೆ ಚಾನ್ಸ್ ಸಿಗತ್ತೆ. ಕೈಪಾಳ್ಯದಲ್ಲಿ ಪುನರ್ರಚನೆಯ ಕೋಲಾಹಲ ಇದೆ. ಯಾವ ಮಾನದಂಡದಲ್ಲಿ ಸಚಿವ ಸ್ಥಾನವನ್ನ ಹೈಕಮಾಂಡ್ ಕೊಡೋದಕ್ಕೆ ಮುಂದಾಗತ್ತೆ ಅನ್ನೋದು ಇನ್ನು ಗೊತ್ತಾಗಬೇಕು. ಆದ್ರೆ ಲಾಬಿ ನಡೆಸೋರು ಮಾತ್ರ ಬೇರೆ ಬೇರೆ ಆಯಾಮಗಳಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ. ಜಾತಿ ಕೋಟಾದಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ. ಹೊಸಬರು ಅವಕಾಶ ಸಿಗಬೇಕು ಅಂತ ಲಾಬಿ ನಡೆಸ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಆದ್ರೆ ಸಂಭವನೀಯರು ಯಾರ್ಯಾರು? ಪಟ್ಟಿ ಇದೆ ನೋಡಿ. ಬಿ ನಾಗೇಂದ್ರ, ಯುಟಿ ಖಾದರ್, ಬಸವರಾಜ್ ರಾಯರೆಡ್ಡಿ, ಪ್ರಿಯಕೃಷ್ಣ. ಸಂಪುಟ ಪುನರ್ರಚನೆ ಆದ್ರೆ ಸಂಭವನೀಯರು, ಇವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ತನ್ವೀರ್ ಸೇಠ್, ವಸಂತ್ ಕುಮಾರ್ ಸಮುದಾಯ ವಾರು ಕೂಡ ನೀವು ನೋಡ್ತಾ ಇದ್ದೀರಿ. ಸಂಪುಟ ಪುನರ್ರಚನೆಯ ಸಂಭವನೀಯರು ಇವರು. ಪೊನ್ನಣ್ಣ ಅವರಿದ್ದಾರೆ ಪಟ್ಟಿಯಲ್ಲಿ, ಸಿಗಬಹುದು ಅಂತ ಚಾನ್ಸಸ್ ಇದೆ ಅಂತ. ಸಮುದಾಯವಾರು ಈಗ ಬ್ಯಾಟಿಂಗ್ ನಡೀತಾ ಇದೆ, ಲಾಬಿ ನಡೆಸ್ತಾ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಗಬೇಕು, ಸಮುದಾಯದಿಂದ ತನಗೆ ಸಿಗಬೇಕು ಅಂತ. ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಆಕಾಂಕ್ಷಿಗಳು ಶತ ಪ್ರಯತ್ನವನ್ನ ನಡೆಸಿದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಇದು. ಪ್ರತಿ ಬಾರಿ ಸಚಿವ ಸಂಪುಟ ವಿಸ್ತರಣೆ, ಪುನರ್ರಚನೆ ಅನ್ನೋ ವಿಷಯ ಬಂದಾಗ್ಲೂ ಪ್ರತಿ ಬಾರಿ ಕೂಡ ಸದ್ಯಕ್ಕಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಈ ಬಾರಿ ಏನಾಗತ್ತೆ ಅನ್ನೋ ಕುತೂಹಲ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.